ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ, ಆದರೆ ಕೂಡ ಸಂಚಲನ ಮಾಡ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೇಳ್ತಾರೆ ಅದು ಆವಾಗೇ ಅದು ಕನ್ಫರ್ಮ್ ಆಗಬೇಕು. ಸೊ ಆವಾಗ ಅದಕ್ಕೆ ಅಂತಿಮವಾದ ಒಂದು ಪೂರ್ಣವಿರಾಮ ಆಗುತ್ತೆ. ನೋಡೋಣ, ನಾವು ಬೆಳಗ್ಗೆ ಭಾಗವಹಿಸ್ತೀವಿ. ಸಿ ಎಮ್ ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಗೊತ್ತಿಲ್ಲ. ಸೊ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವೇಟ್ ಮಾಡ್ತೀವಿ ನಾಳೆವರೆಗೆ. ಈಗ ಹೈಕಮಾಂಡ್ ಮೀಟಿಂಗ್ ಆದಮೇಲೆ ನೀವು ವೈಯಕ್ತಿಕವಾಗಿ ಸಿ ಎಂ ಜೊತೆ ಮಾತಾಡಲಿಲ್ವಾ ಸರ್? ಇಲ್ಲ, ಮಾತಾಡಿಲ್ಲ. ನಾವು ಇಲ್ಲೇ ಇದ್ದೀವಿ ಭವನ್ನಲ್ಲಿ. ಅವ್ರು ನೇರವಾಗಿ ಏರ್ಪೋರ್ಟ್ಗೆ ಹೋದರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದರೆ ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ, ಈಗ ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ, ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರೋವರೆಗೆ ನಾವು ಏನು ಹೇಳೋಕ್ಕಾಗಲ್ಲ. ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ಚರ್ಚೆ ಇದೆ ಆದರೆ ನಮ್ಮ ಜೋಡಿ ಯಾರೂ ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದಾಗ ನಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ನಮ್ಮ ಕಂಫರ್ಟೇಬಲನ್ನು ಹೇಳುವಂಥ ಪ್ರಯತ್ನ ಮಾಡ್ತೀವಿ ವರಿಷ್ಠರಿಗೆ.